ನೋಡಿದ್ದು ಇಂಡಿ ತಾಲೂಕಿನ ಕೆಡಗಿ ಗ್ರಾಮ ಇದು. ಭಾಳ ದಿವಸದಿಂದ ಈ ಸೈಡ್ ನಾವು ಹೋಗ್ಬೇಕಂತಂದ ವಿಚಾರ ಮಾಡಿ ಇಲ್ಲಿ ನಮಗೆ ಹೆಂಗೈತೆ ಅಂದ್ರೆ ರೀ, ಇಲ್ಲಿ ನಮ್ಮ ಭಾಳ ದಿವಸದಿಂದ ನಮ್ಮ ಫಾಲೋವರ್ಸ್ ಅಂತನವರು ಒಬ್ರು ಇದ್ದರು. ಅವ್ರಿಗೆ ನಾವು ಹಂಗೆ ಮಾಹಿತಿ ಕೊಡ್ಕೋತ ಇದ್ದೀವಿ ರೀ. ಕೃಷಿ ಬದಲು ಹೆಂಗೆ ಮಾಡಬೇಕು, ಏನು ಮಾಡ್ಬೇಕಂತ ಅನ್ನೋದ್ರಾಗನ ಅಚಾನಕ್ ನಾವು ಏನಂತ ಸಿಂದಗಿ, ಮೊರಟಿಗಿ, ಅಫಜಲ್ಪುರ ಈ ಸೈಡ್ ಏನಂತ ನಾವು ಕಬ್ಬಿನ ವಿಸಿಟ್ ಕೊಡೋಕೆ ಹೋದಾಗ ಏನಂತ ನೆನಪತ್ತು. ಅಲ್ಲಿ ಏನಂತ ಇಲ್ಲೇ ವಸತಿ ಮಾಡಿ ಅಂತಾರೆ ಇವ್ರ ಕಬ್ಬಿನ ವಿಸಿಟ್ ಮಾಡಿದೀವಿ ರೀ. ಇದ್ರ ಬೆಳವಣಿಗೆ ನೋಡ್ರಿ ರೀ, ಬ್ಯಾಡ ಸುದ್ದಿ ರೀ, ಅಷ್ಟು ಭಾರಿ ಗ್ರೋತ್ ಐತ್ರಿ ಅದು. ಈಗ ಇದಕ್ಕೆ ಎಷ್ಟು ತಿಂಗಳಾಗಿತ್ತು ಅಂದ್ರೆ ರೀ, ಕರೆಕ್ಟ್ 4.5 ತಿಂಗಳ ಮ್ಯಾಲೆ ಒಂದು 4 ತಿಂಗಳ 22 ದಿವಸ ಹೋಗ್ತಾರಲ್ಲ ರೀ, ಅಷ್ಟು ದಿವಸ ಆಗೈತಿ ಅದು. ಭಾಳ ಅಂದ್ರೆ ಭಾಳ ಗ್ರೋತ್ ಐತ್ರಿ ಅದು. ನಮ್ದು ನಾವೇನು ಹೇಳಿದ್ವಿ ಅದನ್ನು ಚಾಚು ತಪ್ಪದ ಮಾಡ್ಯಾರ. ಈ ನಮ್ಮನೆ ನೋಡ್ರಿ ಇದು. ಎಲ್ಲರಿಗೂ ನಮಸ್ಕಾರ. ಸುಧಾರಿತ ಬೇಸಾಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತು ನಾವು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕೆಡಗಿ ಗ್ರಾಮದಲ್ಲಿ ನಾವು ಈಗ ಪ್ರಗತಿಪರ ರೈತರಾದ ಕಾಶಿನಾಥ್ ಅವರ ಜಮೀನಿಗೆ ಬಂದಿದ್ದೀವಿ. ಅವರು ಈಗ ಈ ತಳಿ ಕಬ್ಬಿನ ತಳಿಯನ್ನು ಅವರು ಇದು ಮಾಡಿದ್ದಾರೆ. ಇದಕ್ಕೆ ಹೆಚ್ಚು ಕಮ್ಮಿ ಇದಕ್ಕೆ 4.5 5 ತಿಂಗಳಾಗೈತಿ. ಇದು ಎಷ್ಟು ಬೆಳೆದೈತಿ ಎಷ್ಟೆಲ್ಲ ನಿಮ್ಗೆಲ್ಲರೂ ತಮ್ಗೆ ಗೊತ್ತಾಗ್ಬೋದು. ಇದು ಡ್ರಿಪ್ ಇರಿಗೇಷನ್ ಐತಿ. ಮತ್ತು ಯಾವ ರೀತಿ ನಿರ್ವಹಣೆ ಮಾಡ್ಯಾರು, ಏನು ಮಾಡ್ಯಾರು ಅನ್ನೋದ್ರಿಂದ ಅವ್ರ ಬಾಯಲ್ಲಿನ ಕೇಳೋಣ. ಅವ್ರೇನು ಹೇಳ್ತಾರೋ ಅವ್ರನ್ನ ಕೇಳೋಣ ಬರ್ರಿ. ನಮಸ್ಕಾರ. ಆಯ್ತು, ತಮ್ಮ ಹೆಸರು ಇದನ್ನು ನಮ್ಮ ರೈತರಿಗೆ ಪರಿಚಯ ಮಾಡಿಕೊಡ್ರಿ. ಕಾಶಿನಾಥ್ ಅಣ್ಣಪ್ಪ ಪೋದಾರ್, ಕ್ಯಾಡಗಿರಿ, ಇಂಡಿ ತಾಲೂಕು, ಜಿಲ್ಲಾ ಬಿಜಾಪುರ. ಇದು 86-032 ಕಬ್ಬು ರೀ. 5 ತಿಂಗಳ ಕಬ್ಬು ಅದ ರೀ. ಆಯ್ತು, ಡ್ರಿಪ್ ಮಾಡ್ಯಾರ ಡ್ರಿಪ್ ಮಾಡಿದೀವಿ ರೀ. ಏನೇನು ತಳದಾಗ ಏನೇನು ಮಾಡ್ಯಾರಿ, ಯಾವ ರೀತಿ ಮಾಡ್ಯಾರಿ? ತಳದಾಗ 10, 26, 26 4 ಚೀಲ ಹಾಕಿನ್ರಿ. ಆ ನಂತರ ಎಕರೆ ರೀ? 4 ಎಕರೆ ಇದು ಇಲ್ರಿ, ಪುಣೆ 3 ಎಕರೆ. ಪುಣೆ 3 ಎಕರೆ 4 ಚೀಲ ಹಾಕಿರ್ತಾವ. ಅಲ್ಲಿಂದ 9, 24, 24 ಹಾಕಿನ್ರಿ. 10, 26, 26 ಇದು ದಾಸ 20, 20, 13 3 ಹಂತ 3 ಚೀಲ. ತಳದಾಗ ಆರ್ಗ್ಯಾನಿಕ್ ಬೆಡ್ ಏನು ಮಾಡ್ಯಾರ? ತಿಪ್ಪಿ ಹಾಕ್ಯಾರ? ಏನು ಹಾಕಿಲ್ರಿ. ಫುಲ್ಲನ್ನೆಲ್ಲ ರೀ? ಫುಲ್ಲನ್ನೆಲ್ಲ ಕಾಲ್ಗೈ ಐತೇನ್ರಿ? ಉಳ್ಳಾಗಡ್ಡಿ ಕಾಲ್ಗೈ. ಉಳ್ಳಾಗಡ್ಡಿ ಕಾಲ್ಗೈ ಮೇಲೆ ಈ ರೀತಿ ಮಾಡಿದ್ರಿ. ನೀವು ಗೈಡೆನ್ಸ್ ಕೊಡ್ತೀರಿ, ಆ ಗೈಡೆನ್ಸ್ ಪ್ರಕಾರ ಮಾಡ್ಕೊಂಡು ಬಂದಿದ್ದೀರಿ. ಇದು 86 ಕಬ್ಬು ಮತ್ತು ಭಾರಿ ಸಂಖ್ಯೆನೂ ಅಷ್ಟು ಹೇಳ್ತೀರಿ. ಇದು 4.5 ಫುಟನೇ ಎಷ್ಟು ಐತ್ರಿ? ಇದು ಪುಣೆ 4.5 ಫುಟ್ ಅದ. 4.5 ಐತಿ. ಅಂದ್ರೆ ಇದಕ್ಕೆ ಹೆಚ್ಚು ಕಡಿಮೆ ಈಗ 5 ತಿಂಗಳು ಆದಂಗೆ ಆಯ್ತು. 5 ತಿಂಗಳು. ಈಗ ಎಷ್ಟು ಗಣಿಕೆ ನೋಡಿರೇನ್ರಿ ನೀವು? 8, 9 ಆಯ್ತು. ಕಬ್ಬು ಮಾತ್ರ ರಗಡ ಸಾಕಷ್ಟು ಹೈಟ್ ಐತ್ರಿ ಅದು. ಇನ್ನು ಈಗ ಡ್ರಿಪ್ನಾಗ ನೀವು ಏನೇನು ಕೊಡ್ಲಾಕತ್ತೀರಿ, ಏನೇನೆಲ್ಲ ಹೇಳ್ರಿ. ಈಗ ವೀರ್ಯ ಪೊಟ್ಯಾಷ್ ಬಿಡ್ಲಿಕ್ಕೆ ಒಂದು 3 ಕಿಲೋ ಪೊಟ್ಯಾಷ್ ಹಾಕ್ತೇನೆ ರೀ. ಒಂದು 5 ಕಿಲೋ ವೀರ್ಯ ಬಿಡ್ತೀವಿ. ನೆಕ್ಸ್ಟ್ ಮುಂದೆ ಏನು ಮತ್ತೆ ಬಿಡವ್ರಿ? ಈಗ ಪೊಟ್ಯಾಷಿಯಂ ಮತ್ತು ಅಮೋನಿಯಂ ಸಲ್ಫೇಟ್ ಬಿಡ್ಬೇಕು. ಏನು ಮುಂದಿನ ನೆಕ್ಸ್ಟ್ ಅದನ್ನ ಚಾಲು ಮಾಡವ್ರಿ? ಆಯ್ತು. ಮತ್ತೆ ಈಗ ಇವು ಆಸಿಡ್ ಬೇಸ್ದಾಗಿನ ಗೊಬ್ಬರಗಳು ಹೋಮಿಕ್ ಆಸಿಡ್ ಕೊಟ್ಟೇನ್ರಿ. ಮತ್ತು ಅಮೋನಿಯಾ ಆಸಿಡ್ ಕೊಟ್ಟೇನ್ರಿ. ಮತ್ತು ಫಾಸ್ಫರಿಕ್ ಆಸಿಡ್ ಕೊಟ್ಟಿರಿ. ಪುಲ್ವಿಕ್ ಆಸಿಡ್ ಎಲ್ಲ ಕುಡ್ಕೋತ ಯಾವುದರಿಂದ ಏನು ನಿಮ್ಗೆ ಇದನ್ನ ಇಳುವರಿ ಹೆಂಗೆ ಚೇಂಜ್ ಏನು ಕಾಣಕತ್ತೀನಿ? ಅಮೋನಿಯಾ ಇದು ಅಮಿನೋ ಆಸಿಡ್, ಪುಲ್ವಿಕ್ ಆಸಿಡ್ ಚೇಂಜ್ ಆಯ್ತು. ಕಲರ್ ಚೇಂಜ್ ಆಗ್ಲಕತ್ತ. ಕಲರ್ ಚೇಂಜ್ ಆಯ್ತು. ಮತ್ತು ಗ್ರೋತ್ ಹೆಚ್ಚಾಗಿರ್ತದ್ರಿ. ಅದು ಹಂಗೆ ವಾರ ಬಿಡ್ಕೋತ ಬಂದ್ರಿ. ಈಗ 15 ದಿನಕ್ಕೊಮ್ಮೆ ಬಿಡ್ಬೇಕು. ಬರೋದ್ರಿ. ನಂತರ ನಿಮ್ಮ ಮುಂದೆ ಮತ್ತೆ ನಾವೇನು ಹೇಳಿದ್ರೆ ಮತ್ತೆ ನಿಮ್ಮ ಮಾಡ್ರಿ ಒಳ್ಳೆ ಇದು ಮಾಡ್ಯಾರಿ. ನಾವು ಮತ್ತೆ ಮತ್ತೊಮ್ಮೆ ಯಾವಾಗ ಬಂದಾಗ ಮಾಡ್ತೀರಿ, ಕರೆಸ್ತೀನಿ. ಇದು ನೋಡ್ರಿ, ಇದು ಸಿಂದಗಿ ತಾಲೂಕಿನ ಬಂದಾಳ ಗ್ರಾಮದಾಗಿನ ನೋಡ್ರಿ. ಇದು ನೋಡ್ರಿ, ಈಗ ನಮ್ಮ ಗೈಡೆನ್ಸ್ ಪ್ರಕಾರ ಅವರು ಎಲ್ಲ ಪ್ರತಿಯೊಂದೆಲ್ಲ ಎಂತಿ ಫಾಸ್ಫರಿಕ್ ಆಸಿಡ್ ಆಗಲಿ ಇಂಥವೆಲ್ಲ ಯೂಸ್ ಮಾಡ್ಕೋತ ಎಷ್ಟು ಗ್ರೋತ್ ಐತಿ ಅಂದ್ರೆ ಇದು ಕರೆಕ್ಟ್ 5 ತಿಂಗಳಾಗಿದ್ದು ನೋಡ್ರಿ. ಅದು ಇನ್ಕಳಿದು ಏನೈತ್ರಲ್ಲ, ಅದು ಒಂದಿಷ್ಟು ಕಮ್ಮಿ ಐತ್ರಿ, ಒಂದು 8 ದಿವಸ ರೀ. ಇದು ಕಂಪ್ಲೀಟ್ 5 ತಿಂಗಳ ಕಬ್ಬು ರೀ. ಅದು ಭಾಳ ಅಂದ್ರೆ ಭಾಳ ಗ್ರೋತ್ ಐತ್ರಿ. ಸಂಖ್ಯೆನೂ ಭಾಳ ಚಂದ ಮೇಂಟೈನ್ ಮಾಡಿದೈತಿ ನೋಡೋದು ರೀ. ಈ ರೀತಿ ನೋಡ್ರಿ, ಈಗ ಈ ರೀತಿ ಮಾಡಿದ್ರೆ ನಮ್ಗೆ ಇಳುವರಿ ಹೆಚ್ಚು ಮಾಡ್ಕೊಳಕ್ಕೆ ಅನುಕೂಲ ಆಗ್ತೈತಿ.
ಈ ಟೈಪ್ ಮಾಡಿರಿ. ನೆಕ್ಸ್ಟ್ ಹೇಳ್ತೀನಿ, ನಾನು ಮತ್ತೆ ಒಂದು ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ ರೀ. ಅಲ್ಲಿ ತನಕ ಏನೈತಿರಲ್ಲ, ನಮಸ್ಕಾರ ರೀ.